ಇನ್ನು ತನಿಖೆ ಹಂತದಲ್ಲಿ ಐಶ್ವರ್ಯ ಬೃಹತ್ ವಂಚನೆಯ ಜಾಲ ಬಯಲಾಗ್ತಾ ಇದೆ. ಐಶು ಬ್ಯಾಂಕ್ ವ್ಯವಹಾರ ಕಂಡು ಖಾಕಿಯೇ ಶಾಕ್ ಆಗಿದೆ. ದಂಗು ಬಡಿಸೋವಂತಿದೆ ಅಕೌಂಟ್ನ ವರ್ಗಾವಣೆ ಎಲ್ಲ ನೋಡಿದ್ರೆ. ಕೋಟಿ ಕೋಟಿ ವಹಿವಾಟಾಗಿದೆ. ಬ್ಯಾಂಕ್ ಅಕೌಂಟ್ನಿಂದಲೇ ಐಶ್ವರ್ಯ ಗೌಡ ವಹಿವಾಟನ್ನ ನಡೆಸಿರ್ತಾರೆ. ಆ ನಂಬರ್ಸ್ ಅನ್ನ ಹೇಳ್ತೀವಿ ಕೇಳಿ. ಐಶು ಅಕೌಂಟ್ನಲ್ಲಿ ಬರ್ತಿ 69 ಕೋಟಿ ವಹಿವಾಟಾಗಿದೆ. 69 ಕೋಟಿ. ಈ ವಹಿವಾಟಿನ ದಾಖಲೆ ಇದೀಗ ಪೊಲೀಸರಿಗೆ ಲಭ್ಯವಾಗಿದೆ. 2021ರಿಂದ 2023ರವರೆಗೆ 2 ವರ್ಷದಲ್ಲಿ ಹೆಚ್ಚು ವಹಿವಾಟಾಗಿದೆ. 2 ವರ್ಷದ ಅವಧಿಯಲ್ಲಿ 50 ಕೋಟಿ ಹಣದ ವಹಿವಾಟಾಗಿದೆ. ಕೇವಲ 2 ವರ್ಷಗಳಲ್ಲಿ 50 ಕೋಟಿ. ಒಟ್ಟು ಈ ಅಕೌಂಟ್ನಲ್ಲಿ ಎಷ್ಟು ವ್ಯವಹಾರ ಆಗಿದೆ ಅಂತ ಹೇಳಿದ್ರೆ 69 ಕೋಟಿ ಹಣದ ವಹಿವಾಟಾಗಿದೆ. ಒಂದಾ ಎರಡ ರಿಯಲ್ ಎಸ್ಟೇಟ್ ಹೆಸರಿನಲ್ಲೂ ಕೂಡ ವೈದ್ಯರುಗಳಿಗೆ ವಂಚಿಸಿರುವಂತ ಐಶ್ವರ್ಯ. ತನಿಖೆ ಹಂತದಲ್ಲಿ ಮತ್ತಷ್ಟು ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಬ್ಯಾಂಕ್ ಅಕೌಂಟ್ ಅನ್ನ ಇದೀಗ ಮಾನಿಟರಿಂಗ್ ಮಾಡಲಾಗ್ತಾ ಇದೆ. ದೊಡ್ಡ ಮೊತ್ತದ ವರ್ಗಾವಣೆ ಆಗಿರೋದ್ರಿಂದ ಅಕೌಂಟ್ ಫ್ರೀಸ್ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಖಾತೆದಾರರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೋಟಿ ಕೋಟಿ ವ್ಯವಹಾರ ನಡೆದ್ರು ಐಟಿ ರಿಟರ್ನ್ಸ್ ಯಾಕೆ ಮಾಡಿಲ್ಲ? ಇದುವರೆಗೂ ಐಶುಗೆ ಐಟಿ ಅಧಿಕಾರಿಗಳು ನೋಟಿಸ್ ಯಾಕೆ ನೀಡಿಲ್ಲ? ಐಶು ಅಕೌಂಟ್ನ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಖಾಕಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ನೋಡಿ? ತನಿಖೆ ಹಂತದಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ವೈದ್ಯರುಗಳಿಗೆ ವಂಚನೆ ಮಾಡಿರೋದು, ಮನಿ ಡಬ್ಲಿಂಗ್ ನಲ್ಲಿ ಮೋಸ ಮಾಡಿರೋದು, ಅದ್ರ ಜೊತೆಗೆ ಕೇವಲ 2 ವರ್ಷದಲ್ಲಿ 50 ಕೋಟಿ ಖಾತೆಯಲ್ಲಿ ವಹಿವಾಟಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಐಟಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಈಕೆಗೆ ಯಾವುದೇ ನೋಟಿಸ್ ಅನ್ನ ಕೊಡ್ಲಾಗ್ಲಿಲ್ವಾ ಅಂತ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ನಿಜಕ್ಕೂ ಕೂಡ ಇದೊಂದು ಆಶ್ಚರ್ಯಕರ ರೀತಿಯಲ್ಲಿ ಈ ರೀತಿಯ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು. ಐಶ್ವರ್ಯ ಗೌಡ ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭರತ್ ರೆಡ್ಡಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ದಾರೆ. ಎಸಿಪಿ ಭರತ್ ರೆಡ್ಡಿ ಕೆಂಗೇರಿ ಎಸಿಪಿ ಆಗಿರ್ತಕ್ಕಂಥ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂದಿರತಕ್ಕಂಥ ಅಂಶಗಳನ್ನ ಗಮನಿಸೋದಾದ್ರೆ 2021ರಿಂದ 2024ರ ಅವಧಿಯಲ್ಲಿ ಐಶ್ವರ್ಯ ಗೌಡ ಅಕೌಂಟ್ ನಲ್ಲಿ ಬರೋಬ್ಬರಿ 69 ಕೋಟಿ ವಹಿವಾಟು ನಡೆದಿದೆ. ಆದಾಗ್ಯೂ ಕೂಡ ಕಳೆದ 2 ವರ್ಷಗಳಲ್ಲಿ ಗಮನಿಸೋದಾದ್ರೆ 2021ರಿಂದ 23ರ ನಡುವೆ ಅತಿ ಹೆಚ್ಚು ಹಣದ ವಹಿವಾಟು ಕಂಡು ಬಂದಿರತಕ್ಕಂಥದ್ದು 50 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿ. ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬ್ಯಾಂಕ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು 50,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ನಿಮ್ಮ ಯಾವ್ದು ರೀತಿಯ ನಮೂದು ಮಾಡಬೇಕು, ಏನೇನ ನಮೂದು ಮಾಡಬೇಕು ಅಂತ ಹೇಳಿ ಬ್ಯಾಂಕ್ ಅಧಿಕಾರಿಗಳು ಹೇಳ್ತಾರೆ, ಪ್ರೆಷರ್ ಅನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಅಮೌಂಟ್ ಅನ್ನ ಮಾಡೋದಿಕ್ ಆಗೋದಿಲ್ಲ, ನೀವೆಲ್ಲ ಕೂಡ ನಮೂದು ಮಾಡಬೇಕು ಅಂತ ಹೇಳಿ ಬ್ಯಾಂಕ್ ನಲ್ಲಿ ಅಧಿಕಾರಿಗಳು ಹೇಳಿ ಮಾಡಿಸ್ಕೊಳ್ತಕ್ಕಂಥದ್ದು. ಆದ್ರೆ ಇದಾಗ್ಯೂ ಕೂಡ ಈ ರೀತಿಯಾಗಿ ಕೋಟಿಗಟ್ಟಲೆ ಹಣವನ್ನ ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ ಮಾಡಿದೆ ಅಂತ ಹೇಳಿ, ಸಾಮಾನ್ಯ ವ್ಯಕ್ತಿ ಆದ್ರೆ ಪ್ಯಾನ್ ಕಾರ್ಡ್ ಅನ್ನ ನಮೂದು ಮಾಡಬೇಕು, ಇಲ್ಲದೆ ಹೋದ್ರೆ 50,000 ಒಳಭಾಗದಲ್ಲಿ ಅಮೌಂಟ್ ಅನ್ನ ನೀವು ಹಾಕ್ಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಕೋಟಿಗಟ್ಟಲೆ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥ ಐಶ್ವರ್ಯ ಗೌಡ ವಿರುದ್ಧ ಇದುವರೆಗೂ ಕೂಡ ಐಟಿ ಇಲಾಖೆಯಿಂದ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಇದು ಹೇಗೆ ಅನ್ನೋದು ಪ್ರಶ್ನೆ ಮೂಡಿಸುವಂತದ್ದು. ಅಷ್ಟೇ ಅಲ್ಲದೆ ಉಳಿದ ಬೇರೆ ಬೇರೆ ವ್ಯಕ್ತಿಗಳ ಖಾತೆಗಳಿಗೂ ಕೂಡ ಈಕೆ ಕೋಟಿಗಟ್ಟಲೆ ಹಣವನ್ನ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಕೋಲ್ಕತ್ತಾ ಮೂಲದ ವೈದ್ಯ ರೇಡಿಯಾಲಜಿಸ್ಟ್ ಟಿವಿ9 ಜೊತೆಗೆ ಮಾತನಾಡಿದಂತ ಸಂದರ್ಭದಲ್ಲೂ ಕೂಡ ಈಕೆ ನೀಡಿರ್ತಕ್ಕಂಥ ಅಕೌಂಟ್ಗಳಿಗೆ ನಾನು ಹಣವನ್ನ ಹಂತ ಹಂತವಾಗಿ ಟ್ರಾನ್ಸ್ಫರ್ ಅನ್ನ ಮಾಡಿದ್ದೇನೆ, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೂಡಿಕೆ ಮಾಡುವಂತ ಹೇಳಿ ಈಕೆ ನನ್ನಿಂದ ಹಣವನ್ನ ಪಡೆದುಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಆದಾಗ್ಯೂ ಕೂಡ ಈತನನ್ನ ಸಂಪರ್ಕ ಮಾಡಿದಂತಹ ಅಮೆರಿಕ ಮೂಲದ ವಿಜ್ಞಾನಿ ಯಾರಿದ್ದಾರೆ ಆತನ ಮೂಲಕವಾಗಿ ನನಗೆ ಪರಿಚಯ ಆಗಿತ್ತು ಈಕೆ, ಆತನನ್ನ ಸಹಪಾಠಿ ಅಂತ ಹೇಳಿದ್ದಾರೆ. ಒಂದು ಕಡೆ ಎಲ್ಲೋ ಒಂದ್ ಕಡೆ ಸರಣಿಯಾಗಿ ಸಾಲಾಗಿ ಈಕೆ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಈಕೆಯಿಂದ ರಿಕವರಿ ಮಾಡ್ಕೊಂಡಿರ್ತಕ್ಕಂಥ ಹಣವನ್ನು ಕೂಡ ಗಮನಿಸಿದ್ರೆ ಕೇವಲ ಲಕ್ಷಗಟ್ಟಲೆ ಅಂದ್ರೆ ಒಂದು 5ರಿಂದ 10 ಲಕ್ಷ ಹಣವನ್ನ ಈಗಾಗಲೇ ಪೊಲೀಸರು ರಿಕವರಿ ಮಾಡ್ಕೊಂಡಿರ್ಬೋದು. ಒಂದೆಡೆ ಈ ಕೇಸ್ನಲ್ಲಿ ಇದುವರೆಗೂ ಕೂಡ ರಿಕವರಿ ಹೆಚ್ಚಿನ ಮಟ್ಟದಲ್ಲಿ ಆಗ್ತಿಲ್ಲ. ಆದಾಗ್ಯೂ ಕೂಡ ಕೋಟಿಗಟ್ಟಲೆ ಹಣವನ್ನ ಕಳೆದುಕೊಂಡಿರೋರು ಸಾಲಾಗಿ ಬಂದು ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಹಾಗಾದ್ರೆ ಕೋಟಿಗಳ ಹಣಗಟ್ಟಲೆ ಈಕೆ ಸಂಗ್ರಹ ಮಾಡಿದಂತ ಹಣ ಎಲ್ಲಿಗೆ ಹೋಯ್ತು ಅನ್ನೋದು ಪ್ರಶ್ನೆಯನ್ನ ಮೂಡಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ರಾಜಕಾರಣಿಗಳ ಹಿನ್ನೆಲೆಯಲ್ಲಿ ಈಕೆ ಹೆಸರುಗಳನ್ನ ಬಳಕೆ ಮಾಡ್ಕೊಂಡಿದ್ದಾಳೆ. ಆದಾಗ್ಯೂ ಕೂಡ ಕೆಲವೊಬ್ಬ ರಾಜಕಾರಣಿಗಳ ಜೊತೆ ಈಕೆ ನಿಕಟ ಸಂಪರ್ಕವನ್ನ ಹೊಂದಿದ್ಲು. ಈಕೆ ಹೆಸರಿನಲ್ಲಿ, ಈಕೆ ಗಂಡನ ಹೆಸರಿನಲ್ಲಿ ಇದ್ದಂತ ವೆಹಿಕಲ್ ಅನ್ನ ಅವರೆಲ್ಲರೂ ಕೂಡ ಬಳಸ್ಕೊಳ್ತಿದ್ರು ಅಂತ ಹೇಳಿದ್ರೆ ಆ ಹಣ ಹೋಗಿದ್ದು ಎಲ್ಲಿಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲ ಹಿಂಭಾಗದಲ್ಲಿ ಕೆಲ ಪ್ರತಿಷ್ಠಿತ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಭಾವಿ ರಾಜಕಾರಣಿಗಳು ಇದ್ರೂ ಕೂಡ ಇದುವರೆಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನಾರನ್ನೂ ಕೂಡ ಪೊಲೀಸರು ಕರೆದು ವಿಚಾರಣೆಯನ್ನು ಕೂಡ ಮಾಡ್ತಿಲ್ಲ. ಏನ್ ನಡೀತಿದೆ ವಿಚಾರಣೆ ವೇಳೆ ಅನ್ನೋದು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಇದುವರೆಗೂ ಕೂಡ ಸಂಗ್ರಹ ಮಾಡಿರ್ತಕ್ಕಂಥ ಹಣ ಎಲ್ಲಿ ಅನ್ನೋದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ.
ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ.